ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ವಿಶ್ರುತಾ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಬ್ಲೌಸನ್ನು ಯಾವ ರೀತಿ ರಿಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇದು ಬಂದ್ಬಿಟ್ಟು ರೇಷ್ಮೆ ಸೀರೆ ಬ್ಲೌಸು. ಈ ಬ್ಲೌಸು ನನಗೀಗ ಆಗೋದಿಲ್ಲ. ತುಂಬ ಜನಕ್ಕೆ ಮೊದಲು ಸ್ಟಿಚ್ ಮಾಡ್ಕೊಂಡಿರೋ ಬ್ಲೌಸಸ್ಸು ಸಾಮಾನ್ಯಕ್ಕೆ ಟೈಟ್ ಆಗಿಬಿಟ್ಟಿರುತ್ತೆ. ನಾವು ಈ ಕಡೆ ಕ್ಲಾತ್ ಬಿಟ್ಟಿರ್ತೀವಲ್ವಾ, ಇಲ್ಲಿ ನಾವು ಸ್ಟಿಚಸ್ ಆದರೆ ಬಿಚ್ಕೋಬಹುದು. ಆದರೆ ಹಾಲ್ಮೋಲಲ್ಲಿ ಟೈಟ್ ಆಗುತ್ತೆ ಮತ್ತು ಶೋಲ್ಡರ್ ಕೂಡ ಟೈಟ್ ಆಗುತ್ತೆ. ಸೊ ಆ ರೀತಿ ಆದಾಗ ಬ್ಲೌಸು ವೇಸ್ಟ್ ಆಗುತ್ತೆ, ನಾವು ಮತ್ತೆ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಆ ರೀತಿ ಇದ್ದಾಗ ಬ್ಲೌಸನ್ನು ನಾವು ಯಾವ ರೀತಿ ರಿಯೂಸ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೇನಾದರೂ ಹೆಣ್ಮಕ್ಳಿದ್ರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಮೊದಲಿಗೆ ಈ ಸ್ಲೀವ್ಸ್ ಹತ್ರ ಕಟ್ ಮಾಡ್ಕೊಬಿಡೋಣ. ಈ ಹಾರ್ಮೋಲ್ ಜಾಯಿಂಟ್ ಇದೆ ಅಲ್ವಾ, ಈ ಜಾಯಿಂಟ್ ಹತ್ರನೇ ಪಕ್ಕದಲ್ಲೇನೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಎರಡು ಸೈಡು ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಈಸಿ ಅನ್ಸಿದ್ರೆ ನೀವು ಸ್ಟಿಚಸ್ ಬೇಕಾದ್ರೂ ಬಿಚ್ಕೋಬಹುದು. ಸೊ ಸ್ಟಿಚಸ್ ಬಿಚ್ಕೊಂಡು ಕುತ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಎಲ್ಲಾ ಕಡೆಗೂ ಕೂಡ. ಸೊ ಅದರಿಂದ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಬ್ಲೌಸು ಲೆಂತ್ ಇದು 14 ಇಂಚಸ್ ಇದೆ. ಸೊ ನನಗೆ 14 ಇಂಚಸ್ ಅವಶ್ಯಕತೆ ಇಲ್ಲ. ಈ ಶೋಲ್ಡರ್ ಜಾಯಿನ್ ಮಾಡಿರೋ ಹತ್ರ ಕೂಡ ಓಪನ್ ಮಾಡ್ಕೊತಾ ಇದ್ದೀನಿ. ಒಂದು 1/4 ಇಂಚಷ್ಟು ಮಾತ್ರ ಗ್ಯಾಪ್ ಎಷ್ಟಿದೆಯೋ ಸ್ಟಿಚಸ್ಗೂ ಅದಕ್ಕೂ ಅಷ್ಟು ಮಾತ್ರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಎರಡೂ ಕಡೆಗೂ ಕೂಡ ಈ ಸ್ಟಿಚ್ ಮಾಡಿರೋ ಪಾರ್ಟನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಸ್ಟಿಚ್ ಮಾಡಿರೋ ಪಾರ್ಟನ್ನು ಕಟ್ ಮಾಡಿ ತೆಗೆದುಬಿಡಿ. ಈ ಕಡೆಗೂ ಕೂಡ ಸೇಮ್ ಅದೇ ರೀತಿನೇ ಸಪ್ರೇಟ್ ಮಾಡ್ಕೊಳ್ಳೋಣ. ಹೀಗೆ ಶೋಲ್ಡರ್ಸ್ ಹತ್ರ ಕೂಡ ನಾನು ಸ್ಟಿಚ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಕೂಡ ಒಂದು 1/2 ಇಂಚಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈ ಕ್ರಾಸ್ ಬೆಲ್ಟ್ ಕೂಡ ಸೇರಿಸ್ಕೊಂಡು 1/2 ಇಂಚಷ್ಟು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಲೇಸ್ ಎಷ್ಟಿದೆಯೋ ಇಷ್ಟಕ್ಕೆ ನೀಟಾಗಿ ಕಟ್ ಮಾಡ್ಕೊಬಿಡೋಣ. ನಿಮಗೆ ಬ್ಲೌಸ್ ಲೆಂತ್ ಕಡಿಮೆ ಇದೆ ಅಂತ ಅನ್ಸಿದ್ರೆ ನೀವು ಕೆಳಗಡೆ ಕಟ್ ಮಾಡ್ಕೊಳ್ದಿರ ಸ್ಟಿಚಸ್ ಮಾತ್ರ ಬಿಚ್ಕೊಳ್ಳಿ. ನಾನು ಲೆಂತ್ 14 ಇಂಚಸ್ ಇದೆ. ನನ್ನ ಮಗಳಿಗೆ 12 ಇಂಚಸ್ ಆದರೂ ಸಾಕಾಗುತ್ತೆ. ಸೊ ಅದರಿಂದ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾರ್ಮೋಲಲ್ಲಿ ನಾವು ಬಿಚ್ಚಿಲ್ಲ ಅಂದ್ರೂ ಹಾಗೆ ಬೇಕಾದರೂ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬಹುದು. ನೋಡಿ, ಇದನ್ನ ಈ ರೀತಿ 4 ಫೋಲ್ಡಲ್ಲಿ ಬ್ಲೌಸನ್ನು ನಾವು ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಕಟ್ ಮಾಡ್ಕೋಬೇಕಾದ್ರೆ ಆ ರೀತಿ ಕಟ್ ಮಾಡಿಕೊಂಡು ಶೋಲ್ಡರ್ಸ್ ಎಲ್ಲಾನು ಒಂದೇ ಲೆವೆಲಲ್ಲಿ ಇರೋ ಥರ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಒಂದು ಪಿನ್ ಹಾಕ್ಕೊಬಿಡೋಣ. ಆ ಕಡೆ ಈ ಕಡೆ ಮೂವ್ ಆಗದಿರೇ ಇರುತ್ತೆ.
ಹೆಚ್ಚು ಕಡಿಮೆ ಬರ್ದಿರ ಒಂದೇ ಲೆವೆಲಲ್ಲಿರೋ ಥರ ಹೀಗೆ ಜೋಡಿಸ್ಕೊಂಡು ಪಿನ್ ಹಾಕ್ಕೊಳ್ಳಿ. ಈ ಕಡೆ ನೋಡಿ ಈ ರೀತಿ ಹೆಚ್ಚು ಕಡಿಮೆ ಬರುತ್ತೆ, ಯಾಕಂದ್ರೆ ನಾವು ಸ್ಲೀವ್ಸ್ ಕಟ್ ಮಾಡುವಾಗ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಆಗಿರ್ಬೋದು. ಸೊ ಈ ಕಡೆಗೆ ನೀವು 4 ಪೀಸು ಕೂಡ ಒಂದೇ ಲೆವೆಲ್ ಅಲ್ಲಿ ಇರೋ ತರ ಈ ರೀತಿ ಜೋಡಿಸ್ಕೊಳ್ಳಿ. ಹೀಗೆ ಜೋಡಿಸ್ಕೊಂಡು ಶೋಲ್ಡರ್ 2.5 ಬೇಕು. 2.5ಗೆ ನಾನು ಮಾರ್ಕನ್ನು ಹಾಕ್ಕೊಂತ ಇದ್ದೀನಿ. ಹಾರ್ಮೋಲ್ ಕೂಡ 5 ಇಂಚಸ್ ಇಟ್ಕೊಂತ ಇದ್ದೀನಿ. ನೆಕ್ ಆಲ್ರೆಡಿ ಇರುತ್ತೆ, ಸೊ ಶೋಲ್ಡರ್ ನಾನು 2.5 ಇಟ್ಕೊಂತ ಇದ್ದೀನಿ. ನೆಕ್ ಲೆಂತ್ ಹಾರ್ಮೋಲ್ ಬಂದ್ಬಿಟ್ಟು 5 ಇಂಚಸ್ ಇಟ್ಕೊಂತ ಇದ್ದೀನಿ. ಇಟ್ಕೊಂಡು ಇದನ್ನ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಡಿಮೆ ಇರೋದ್ರಿಂದ ಇದನ್ನ ಮತ್ತೆ 1/2 ಇಂಚ್ ಇಳಿಸ್ಕೊಳ್ಳೋಣ. ಮೇಲೆ ನಾನು ಇಷ್ಟಕ್ಕೆ ಕಟ್ ಮಾಡ್ಕೊತೀನಿ. ಸೊ ಇಲ್ಲಿಂದ ಈಗ 5 ಇಂಚಸ್ಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಆಗ ಲೆಂತ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ 12.5 ಇದೆ, ಇಷ್ಟಕ್ಕೆ ಹಾಕಿದ್ರು. ಇಲ್ಲ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋದ್ರು 12 ಇಂಚಸ್ ಬರುತ್ತೆ. ಈಗ ಇಷ್ಟಕ್ಕೆ ಹೀಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಈಗ ನೋಡಿ ಇಲ್ಲಿಗೆ ಕರೆಕ್ಟ್ ಆಗಿ ಇದೆ. ಈಗ ಹಾರ್ಮೋಲ್ ಅಲ್ಲಿ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ. 12 ಇಂಚಸ್ಗೆ 1/4 ಇಂಚ್ ಆದ್ರೆ ಸಾಕು ಹಾರ್ಮೋಲ್ ಶೇಪ್ಗೋಸ್ಕರ. ಈ ಕಡೆ ನೋಡಿ ಇಲ್ಲಿಂದ ಹೀಗೆ ಇಟ್ಕೊಳ್ಳಿ. ನಾನು 30 ಇಂಚು ಎದೆ ಸುತ್ತಳತೆಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ 30 ಇಂಚು ಅಂದ್ರೆ 7.5ಗೆ ಮಾರ್ಕನ್ನು ಹಾಕೊಳ್ಳಿ. ಹಾಕೊಂಡು ಹಾರ್ಮೋಲ್ ಅಲ್ಲಿ ಈ ರೀತಿ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. 7.5 ಇಲ್ಲಿಗೆ ಬಂತಲ್ವಾ. ಈ ಕಡೆ 6.5ಗೆ ಮಾರ್ಕನ್ನು ಹಾಕೊಳ್ಳಿ. ಅದು ಇಲ್ಲಿಗೆ ಬರುತ್ತೆ. ಇದನ್ನ ಈ ರೀತಿ ಸೇರಿಸ್ಕೊಳ್ಳೋಣ. ಹೀಗೆ ಸೇರಿಸ್ಕೊಂಡ್ರೆ ಇಲ್ಲಿಗೆ ಬರುತ್ತೆ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ಗೆ ಅರ್ಧ ಇಂಚು ಒಳಗಡೆಗೆ ನಾವು ನಂತರ ಕಟ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಒಂದೇ ಸಲ ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಕೂಡ ಸ್ಟಿಚಸ್ ಬಿಚ್ಕೊಳ್ಳಿ. ಈ ಕಡೆ ಸ್ಟಿಚಸ್ ಅನ್ನೆಲ್ಲಾನು ಬಿಚ್ಕೊಂಡಿದ್ದೀನಿ. ಸ್ಲೀವ್ಸ್ಗೂ ಕೂಡ ಸ್ಟಿಚಸ್ ಅನ್ನ ಬಿಚ್ಕೊಳ್ಳಿ, ಕಟ್ ಮಾಡ್ಕೊಳಕ್ ಹೋಗಬೇಡಿ. ಸ್ಲೀವ್ಸ್ ಅನ್ನ ಸ್ಟಿಚ್ ಬಿಚ್ಕೊಂಡ್ಮೇಲೆ ಈಗ ನಾವು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳೋಣ. ನಾನು ಈ ಕಡೆ ಅರ್ಧ ಇಂಚ್ ಮಾರ್ಜಿನ್ ಸೇರಿಸ್ಕೊಂಡು 4 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 3.5 ಇಂಚಸ್ ಬರುತ್ತೆ. ಇದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು 2 ಇಂಚಸ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಡೌನಿಂಗು ಈ ರೀತಿ 2 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡ್ಮೇಲೆ ಇಲ್ಲಿಂದ ಲೆಂತು 6 ಇಂಚಸ್ ಇಟ್ಕೊತಾ ಇದ್ದೀನಿ. ಈಗ ನಾವು ಇದಕ್ಕೆ ಶೇಪನ್ನು ಕೊಟ್ಟು ಕಟ್ ಮಾಡ್ಕೊಳ್ಳೋಣ. ಶೇಪನ್ನು ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. 2 ಸ್ಲೀವ್ಸನ್ನು ಕೂಡ ನಾನು ಒಂದೇ ಸಲ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಹೀಗೆ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಬಿಟ್ಟು ಒಂದರ ಮೇಲೆ ಒಂದನ್ನು ಉಲ್ಟಾ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಹೀಗೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಮೊದಲಿಗೆ ಶೋಲ್ಡರ್ಸನ್ನು ಜಾಯಿನ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಕಂಪಲ್ಸರಿಯಾಗಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಳ್ಳಿ.
ಎರಡು ಸೈಡು ಶೋಲ್ಡರ್ಸನ್ನು ಜಾಯಿನ್ ಮಾಡಿಕೊಂಡು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕು. ಸ್ಲೀವ್ಸನ್ನು ತಗೊಂಡು ಫ್ರಂಟ್ ಶೇಪ್ ಕಡೆ ಬರೋ ಥರ ನೋಡ್ಕೊಳ್ಳಿ. ನಾನು ಈ ರೀತಿ ಶೋಲ್ಡರ್ ಹತ್ರದಿಂದ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಮೊದಲು ಈ ಕಡೆ ಅರ್ಧಕ್ಕೆ ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಮಾಡ್ಕೊಳ್ಳೋದ್ರಿಂದ ಹೊಸದಾಗಿ ಕಲಿಯೋಂಥವ್ರಿಗೆ ಈಸಿ ಆಗುತ್ತೆ ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಳ್ಳೋದಕ್ಕೆ. ಸ್ಲೀವ್ಸನ್ನು ಹೀಗೆ ಜಾಯಿನ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. 1/2 ಇಂಚು ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆ ಅರ್ಧಕ್ಕೆ ನಾವು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ಅರ್ಧ ಇದೆಯಲ್ವ ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡ್ರೆ ಸರೋಗುತ್ತೆ. ಹೀಗೆ ಎರಡು ಸೈಡಿಂದ ಜಾಯಿನ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಸೇಮ್ ಇದೇ ರೀತಿ ಇನ್ನೂ ಒಂದು ಸ್ಲೀವ್ಸ್ ಇದೆ ಅಲ್ವಾ ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಫಿಟ್ಟಿಂಗನ್ನು ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಈಗ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ಕಡೆ ನಾವು ಕೆಳಗಡೆನೂ ಕೂಡ ಕಟ್ ಮಾಡ್ಕೊಂಡಿದ್ವಲ್ಲ, ಈ ಕಡೆಗೆ ಪೈಪಿಂಗ್ ಮಾಡ್ಕೊಳ್ಳೋಣ. ಪೈಪಿಂಗ್ ಕ್ಲಾತನ್ನು ತಗೊಂಡು ನಾನು ಆಲ್ರೆಡಿ ಒಂದು ಕಡೆಗೆ ಅದನ್ನು ಫೋಲ್ಡ್ ಮಾಡ್ಕೊಂಡು 1/2 ಇಂಚು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚಷ್ಟು ಮಾರ್ಜಿನನ್ನು ಬಿಟ್ಟು ಪೀಸನ್ನು ಜಾಯಿನ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿ ಜಾಯಿನ್ ಮಾಡಿಕೊಂಡು ನಂತರ ಇದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸೇಮ್ ಇದೇ ರೀತಿಯೇ ಫ್ರಂಟ್ ಸೈಡು ಕೂಡ ನಾವು ಕ್ರಾಸ್ ಬೆಲ್ಟನ್ನು ಸ್ವಲ್ಪ ಕಟ್ ಮಾಡಿದ್ವಲ್ಲ ಅರ್ಧ ಇಂಚಷ್ಟು, ಅದನ್ನು ಕೂಡ ನಾವು ಸೇಮ್ ಇದೇ ರೀತಿಯೇ ಪೈಪಿಂಗ್ ಮಾಡ್ಕೋಬೇಕು. ಇದನ್ನು ಒಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಪೈಪಿಂಗನ್ನು ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಪಾರ್ಟ್ಗೆ ನಾನು ಮಾಡ್ತಾ ಇರೋದು ಈಗ ಪೈಪಿಂಗನ್ನು. ಸೇಮ್ ಮೆಥಡಲ್ಲಿ ನಾವು ಫ್ರಂಟು ಕೂಡ ಪೈಪಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಫ್ರಂಟು ಬ್ಯಾಕ್ ಎರಡು ಕೂಡ ಮಾಡ್ಕೊಂಡ್ಮೇಲೆ ಸ್ಲೀವ್ಸು ಲೂಸು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಂಡು ಫಿಟ್ಟಿಂಗನ್ನು ಮಾಡ್ಕೊಳ್ಳಿ. ಹೀಗೆ ಫಿಟ್ಟಿಂಗನ್ನು ಮಾಡಿಕೊಂಡ್ರೆ ನಮ್ಮ ಬ್ಲೌಸು ರೆಡಿ ಆಗುತ್ತೆ. ಕೆಳಗಡೆ ಒಂದು ಉಕ್ಸು ಕಟ್ ಮಾಡ್ಕೊಂಡಿದ್ವಲ್ಲ ಎಡ್ಜ್ಗೆ ಇನ್ನೊಂದು ಉಕ್ಸನ್ನು ಸ್ಟಿಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೇಲೆ ಇನ್ನೆಲ್ಲ ಉಕ್ಸ ಕೂಡ ಇದೆ ಆಲ್ರೆಡಿ. ಒಂದು ಉಕ್ಸನ್ನು ಮಾತ್ರ ನಾವು ಸ್ಟಿಚ್ ಮಾಡ್ಕೋಬೇಕು, ಯಾಕಂದರೆ ಕಟ್ ಮಾಡ್ಕೋಬೇಕಾದ್ರೆ ಒಂದು ಉಕ್ಸು ಹೋಗ್ಬಿಟ್ಟಿರುತ್ತೆ. ಕೆಳಗಡೆ ನಾವು 1/2 ಇಂಚ್ ಕಟ್ ಮಾಡ್ಕೊಂಡ್ವಲ್ಲ ಆಗ, ಸೊ ಅದರಿಂದ ಇನ್ನೊಂದು ಉಕ್ಸನ್ನು ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಫಿಟ್ಟಿಂಗನ್ನು ಮಾಡಿಕೊಂಡ್ರೆ ಬ್ಲೌಸು ರೆಡಿ ಆಗುತ್ತೆ. ಈ ರೀತಿ ವೇಸ್ಟಾಗಿ ಬಿದ್ದಿರೋ ಬ್ಲೌಸನ್ನು ನಾವು ಯೂಸ್ ಆಗೋ ಥರ ಕನ್ವರ್ಟ್ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋ ಬಗ್ಗೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.